ಬಲವಂತದ ಮದುವೆ ಅಂತಿಮ ಭಾಗ. ಅಮಾವಾಸ್ಯೆಯ ಕತ್ತಲ ರಾತ್ರಿಯಲ್ಲಿ ರಮ್ಯಾಳ ರೂಮ್ನ ಬಾಗಿಲಿಗೆ ಮಲ್ಲಿಕ ಬಂದು ತಟ್ಟಿದಾಗ ನಾನಿ ತಕ್ಷಣವೇ ಕಿಟಕಿಯ ಪರದೆಯ ಮರೆಯಲ್ಲಾಡ್ಕೊಂಡ. ರಮ್ಯಾ ತನ್ನ ಕೆಂಪು ಸೀರೆಯ ಸೆರಗನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಬೆವರುತ್ತಾ ಬಾಗ್ಲನ್ನ ತೆಗೆದ್ಲು. ಮಲ್ಲಿಕಾ ವೀಲ್ ಚೇರ್ನಲ್ಲಿ ಒಳಗೆ ಬಂದು ರಮ್ಯಾಳನ್ನ ನೋಡಿ, ಸೀರೆಯಲ್ಲಿ ಮಹಾಲಕ್ಷ್ಮಿ ಥರ ಇದೆಯಾ, ಅಂದಾಗೆ ಬಾಸ್ ಎಲ್ಲಿದ್ದಾರೆ ಎಂದು ಮುಗ್ಧವಾಗಿ ಕೇಳಿದ್ಲು. ರಮ್ಯಾ ತಡಬಡಾಯಿಸುತ್ತಾ, ಅವರು ವಾಕಿಂಗ್ ಹೋದ್ರು ಅನ್ಸುತ್ತೆ ಮಲ್ಲಿ ಅಂತ ಸುಳ್ಳನ್ನು ಹೇಳಿದ್ಲು. ಮಲ್ಲಿಕಾ ನಗುತ್ತಾ ಹೊರಟು ಹೋದ್ಲು. ಆದರೆ ಕಿಟಕಿಯ ಗಾಜಿನ ಮೇಲಿದ್ದ ನಾನಿಯ ಶೂ ನೆರಳು ಮಲ್ಲಿಕಾಳ ಕಣ್ಣಿಗೆ ಬಿದ್ದಿತ್ತು. ಅವಳ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಸಂಶಯದ ಕಿಡಿ ಹೊತ್ಕೊಳ್ತು. ಮರುದಿನ ಬೆಳಗ್ಗೆ ನಾನಿ ಆಫೀಸಿಗೆ ಹೊರಡುವಾಗ ಅವನ ಮುಖ ಸಂಪೂರ್ಣ ಬಾಡಿ ಹೋಗಿತ್ತು. ಅವನಿಗೆ ತಲೆ ವಿಪರೀತವಾಗಿ ತಿರುಗ್ತಾ ಇತ್ತು. ಕಣ್ಣುಗಳು ಕೆಂಪಗೆ ಆಗಿದ್ವು. ರಮ್ಯಾ ಎಂದಿನಂತೆ ಅಡುಗೆ ಮನೆಯಿಂದ ಶುಂಠಿ ಕಾಫಿ ತಂದು ನಾನಿಯ ಕೈಗೆ ಇಟ್ಟಿದ್ಲು. ನಾನಿ ಆ ಕಾಫಿ ಕುಡಿಯುತ್ತಿದ್ದಂತೆ ಅವನ ಕಣ್ಣುಗಳು ಮಂಜಾಗಕ್ಕೆ ಶುರುವಾದವು. ಅವನ ಬುದ್ಧಿ ಅವನ ಹತೋಟಿ ತಪ್ಪಿ ರಮ್ಯಾಳೆ ಮುಖವನ್ನೇ ಒಂದು ರೀತಿಯ ಆಸೆಯ ದೃಷ್ಟಿಯಿಂದ ನೋಡಲು ಆರಂಭಿಸ್ತಾನೆ. ಈ ಎಲ್ಲವನ್ನ ಮಲ್ಲಿಕಾ ತನ್ನ ರೂಮ್ನ ಬಾಗಿಲಿನ ಸಣ್ಣ ಸೀಳಿನ ಮೂಲಕ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ಲು. ನನ್ನ ಗಂಡ ಇಷ್ಟು ಒಳ್ಳೆಯವರು, ರಮ್ಯಾ ಎದುರಿಗೆ ಬಂದಾಗ ಮಾತ್ರ ಇವರ ವರ್ತನೆ ಯಾಕೆ ಹೀಗೆ ಬದಲಾಗುತ್ತೆ ಅಂತ ಹೇಳಿ ಮಲ್ಲಿಕಾ ಯೋಚಿಸೋಕೆ ಶುರು ಮಾಡಿದ್ಲು. ಅದೇ ದಿನ ಮಧ್ಯಾಹ್ನ ರಮ್ಯಾ ಬಟ್ಟೆ ಒಗೆಯಲು ಹಿತ್ತಲಿಗೆ ಹೋದಾಗ ಮಲ್ಲಿಕಾ ವೀಲ್ಚೇರ್ ತಳ್ಳುತ್ತಾ ಸದ್ದಿಲ್ಲದೆ ರಮ್ಯಾಳ ರೂಮ್ ಒಳಗೆ ಬಂದಿದ್ಲು. ಅವಳ ಮನಸ್ಸು ಏನೋ ಒಂದು ರಹಸ್ಯವನ್ನ ಹುಡುಕ್ತಾನೆ ಇತ್ತು. ರಮ್ಯಾಣ ಬಟ್ಟೆಗಳ ಸುಟ್ಕೇಸನ್ನ ಪೂರ್ತಿಯಾಗಿ ಹುಡುಕ್ದಾಗ ಆ ಒಂದು ತಳಭಾಗದಲ್ಲಿ ಒಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಿರುವಂತಹ ಸಣ್ಣ ಹಸಿರು ಬಣ್ಣದ ಗಾಜಿನ ಬಾಟಲಿ ಕೂಡ ಸಿಗುತ್ತೆ. ಮಲ್ಲಿಕಾ ಆ ಬಾಟಲಿಯನ್ನ ತೆಗೆದು ಅದನ್ನ ಮೂಸ್ ನೋಡಿದಾಗ ಅದರಿಂದ ಒಂದು ವಿಚಿತ್ರವಾದ ಒಂದು ಮಾದಕ ವಾಸನೆ ಬರ್ತಾ ಇತ್ತು. ಆ ಬಾಟಲಿಯ ಮೇಲೊಂದು ಚೀಟಿ ಇತ್ತು. ಅದರ ಮೇಲೆ ಹಳ್ಳಿಯ ನಾಟಿ ವೈದ್ಯನೊಬ್ಬನ ಸಹಿ ಕೂಡ ಇತ್ತು. ಮಲ್ಲಿಕಾಳಿಗೆ ಅದೇ ಕ್ಷಣದಲ್ಲಿ ಇಡೀ ಸತ್ಯ ಅರ್ಥವಾಯಿತು. ನಾನಿ ತಪ್ಪು ಮಾಡ್ತಿಲ್ಲ. ಬದಲಿಗೆ ರಮ್ಯಾ ಪ್ರತಿದಿನ ನಾನಿಗೆ ಕೊಡುವ ಕಾಫಿಯಲ್ಲಿ ಈ ವಶೀಕರಣದ ಕಳ್ಳ ಮದ್ದನ್ನ ಬೆರೆಸ್ತಾ ಇದ್ದಾಳೆ ಅಂತ. ಈ ಮದ್ದಿನ ಅಮಲೆ ನಾನಿಯ ಬುದ್ಧಿ ಕೆಡಿಸಿ ರಮ್ಯಾಳ ಕಡೆಗೆ ಸೆಳೆಯುವಂತೆ ಮಾಡ್ತಾ ಇದೆ ಎಂದು ತಿಳಿದಾಗ ಮಲ್ಲಿಕಾಳ ಮೈ ರೊಚ್ಚಿಗೆದ್ದಿತ್ತು. ಆದರೆ ಅವಳು ತಕ್ಷಣವೇ ಗಲಾಟೆ ಮಾಡಲಿಲ್ಲ. ತನ್ನ ಗೆಳತಿಯ ಅಸಲಿ ಮುಖವಾಡವನ್ನ ನಾನಿಯ ಎದುರೇ ಕಳಿಸಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡ್ಲು. ಸಂಜೆ 7 ಗಂಟೆಯಾಗುತ್ತಾ ಬಂದಾಗ ನಾನಿ ಆಫೀಸ್ ಮುಗಿಸಿ ಮನೆಗೆ ಮರಳುತ್ತಾರೆ. ಅವನು ಎಂದಿನಂತೆ ಸುಸ್ತಾಗಿ ಸೋಫಾದ ಮೇಲೆ ಕುಳಿತು ತಲೆಯನ್ನ ಹಿಡಿದುಕೊಂಡಿದ್ದ. ಅಡುಗೆ ಮನೆಯಲ್ಲಿ ರಮ್ಯಾ ನಾನಿಯ ಕಾಫಿ ಲೋಟಕ್ಕೆ ಆ ಹಸಿರು ಬಾಟಲಿಯಿಂದ 2 ಹನಿ ಮದ್ದನ್ನ ಕಳ್ಳತನದಿಂದ ಬೆರೆಸ್ತಾ ಇದ್ಲು. ಆಕೆ ತಿರುಗಿ ನೋಡಿದಾಗ ಬಾಗಿಲ ಬಳಿ ಮಲ್ಲಿಕಾ ವೀಲ್ ಚೇರ್ನಲ್ಲಿ ನಿಂತು ತನ್ನನ್ನೇ ನೋಡ್ತಾ ಇರೋದು ಕಂಡು ರಮ್ಯಾಳ ಇಡೀ ದೇಹ ಬೆವತು ಹೋಗಿ ಕಾಫಿ ತಟ್ಟೆ ಕೈಯಿಂದ ಕೆಳಗೆ ದಬಾರನೆ ಬಿತ್ತು. ಮಲ್ಲಿಕಾ ಅತ್ಯಂತ ತಣ್ಣಗಿನ ಧ್ವನಿಯಲ್ಲಿ, ಏನೇ ರಮ್ಯಾ, ಕೈ ನಡುಗ್ತಾ ಇದೆ, ಕಾಫಿಯಲ್ಲಿ ಏನೋ ಸ್ಪೆಷಲ್ ಐಟಮ್ ಬೆರೆಸ್ತಾ ಇದೆಯಾ ಅನ್ಸುತ್ತೆ ಅಂತ ಹೇಳಿದ್ಲು. ರಮ್ಯಾ ತೊದಲುತ್ತಾ, ಇಲ್ಲ ಮಲ್ಲಿ, ಜಸ್ಟ್ ಏಲಕ್ಕಿ ಪುಡಿ ಆಗ್ತಾ ಇದೆ ಅಷ್ಟೆ ಅಂತ ಸುಳ್ಳನ್ನ ಹೇಳಿದ್ಲು. ಮಲ್ಲಿಕಾ ಕಳ್ಳ ಕಾಫಿ ಲೋಟವನ್ನ ಎತ್ಕೊಂಡು ನಾನಿ ಕುಳಿತಿದ್ದ ಹಾಲಿಗೆ ಬಂದಿದ್ಲು. ರಮ್ಯಾ ಹೆದರಿಕೆಯಿಂದ ಅವಳ ಹಿಂಭಾಗದಲ್ಲೇ ಬಂದ್ಲು. ಮಲ್ಲಿಕಾ ನಾನಿಯ ಹತ್ತಿರ ಬಂದು ಆ ಕಾಫಿ ಲೋಟವನ್ನ ಟೀಪಾಯ್ ಮೇಲಿಟ್ಟು ತನ್ನ ಜೇಬಿನಿಂದ ಹಸಿರು ಮದ್ದಿನ ಬಾಟಲಿಯನ್ನ ತೆಗೆದು ನಾನಿಯ ಮುಂದೆ ಇಟ್ಲು. ಆ ಬಾಟಲಿಯನ್ನು ನೋಡಿದ ತಕ್ಷಣ ರಮ್ಯಾಳ ಇಡೀ ಜಗತ್ತೇ ಮುಳುಗು ಹೋಯಿತು. ನಾನಿ ಆಶ್ಚರ್ಯದಿಂದ, ಇದೇ ಮಲ್ಲಿಕಾ ಅಂತ ಕೇಳಿದ. ಮಲ್ಲಿಕಾ ನಾನಿಯ ಕೈ ಹಿಡಿದು, ಬಾಸ್, ಇಷ್ಟು ದಿನ ನಿಮ್ಮ ಬುದ್ಧಿ ಯಾಕೆ ನಿಮ್ಮ ಹತೋಟಿಯಲ್ಲಿರಲಿಲ್ಲ? ರಮ್ಯಾಳನ್ನು ನೋಡಿದಾಗ ಮಾತ್ರ ನಿಮಗೆ ಯಾಕೆ ರೋಮಾಂಚನ ಆಗ್ತಾ ಇತ್ತು? ಅವಳ ಮೇಲೆ ಯಾಕೆ ಆಕರ್ಷಣೆ ಆಗ್ತಾ ಇತ್ತು? ಇವತ್ತಾದರೂ ಅರ್ಥವಾಯ್ತಾ? ನೀವು ಯಾವುದೇ ತಪ್ಪು ಮಾಡಿಲ್ಲ. ಈ ರಮ್ಯಾ ಪ್ರತಿದಿನ ನಿಮ್ಮ ಕಾಫಿಯಲ್ಲಿ ವಶೀಕರಣದ ಮಾದಕ ಮದ್ದನ್ನು ಬೆರೆಸಿ ನಿಮ್ಮ ಪ್ರಜ್ಞೆ ತಪ್ಪಿಸ್ತಾ ಇದ್ಲು ಅಂತ ಹೇಳಿ ಗರ್ಜಿಸ್ತಾಳೆ. ನಾನಿಗೆ ಆ ಕ್ಷಣದಲ್ಲಿ ತನ್ನ ಇಡೀ ತಲೆನೋವು, ಆ ವಿಚಿತ್ರ ಅಮಲಿನ ರಹಸ್ಯ ಬಯಲಾಯಿತು. ಅವನಿಗೆ ರಮ್ಯಾಳ ಮೇಲೆ ತೀವ್ರವಾದ ಅಸಹ್ಯ ಮತ್ತು ಕೋಪ ಉಕ್ಕಿ ಬಂತು. ಅವನು ತಕ್ಷಣವೇ ಸೋಫಾದಿಂದ ಎದ್ದು ರಮ್ಯಾಳ ಕಡೆಗೆ ಕಠೋರವಾಗಿ ಹೆಜ್ಜೆ ಹಾಕ್ತಾನೆ. ರಮ್ಯಾ ತಡೆಯಲಾರದೆ ಮಲ್ಲಿಕಾಳ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಆರಂಭಿಸ್ತಾಳೆ. ನನ್ನನ್ನು ಕ್ಷಮಿಸಿಬಿಡು ಮಲ್ಲಿಕಾ,
ನನ್ನ ಹಳ್ಳಿಯ ಮನೆ ಸಾಲಗಾರರ ಕೈಯಲ್ಲಿ ಹರಾಜಾಗುವ ಪರಿಸ್ಥಿತಿ ಇತ್ತು. ಆ ಬಡತನದ ನರಕದಿಂದ ತಪ್ಪಿಸಿಕೊಳ್ಳೋಕೆ ನಾನಿ ಬಾಸ್ ಅವರನ್ನ ವಶೀಕರಣ ಮಾಡಿಕೊಂಡು ಈ ಮನೆ ಹೊಡತಿಯಾಗಬೇಕು ಅನ್ನೋ ದುರಾಸೆ ನನ್ನ ತಲೆಯನ್ನ ಆವರಿಸ್ತು. ಪರಿಸ್ಥಿತಿ ನನ್ನ ಕೈಯಿಂದ ಈ ಪಾಪದ ಕೆಲಸ ಮಾಡಿಸ್ತು ಕಣೆ ಅಷ್ಟೇ ಎಂದು ತನ್ನ ಅಸಲಿ ಕಾರಣವನ್ನ ಒಪ್ಪಿಕೊಳ್ಳೋಕೆ ಶುರು ಮಾಡಿದ್ಲು. ಮಲ್ಲಿಕಾ ಕಣ್ಣೀರನ್ನ ಹಾಕುತ್ತಾ, ಹಣದ ಕಷ್ಟಕ್ಕೆ ಪರಿಹಾರ ಇರ್ತಿತ್ತು ರಮ್ಯಾ, ಆದರೆ ನೀನು ಮಾಡಿದ ಈ ನಂಬಿಕೆ ದ್ರೋಹಕ್ಕೆ ಕ್ಷಮೆಯಿಲ್ಲ ಅಂತ ಹೇಳಿ ತಕ್ಷಣವೇ ಪೊಲೀಸರಿಗೆ ಫೋನ್ ಹಚ್ಚಿದ್ಲು. ಪೊಲೀಸರು ಬಂದು ರಮ್ಯಾಳನ್ನ ಅರೆಸ್ಟ್ ಮಾಡಿ ಜೀಪ್ನಲ್ಲಿ ಕರೆದುಕೊಂಡು ಹೋದ್ರು. ಮನೆಯಲ್ಲಿ ಕರಾಳ ಮೋಡಗಳು ಸಂಪೂರ್ಣವಾಗಿ ಕರಗಿ ಹೋದ್ವು. ನಾನಿ ಮಲ್ಲಿಕಾಳ ಕಾಲಿಗೆ ಬಿದ್ದು, ನನ್ನನ್ನು ಕ್ಷಮಿಸ್ಬಿಡು ಮಲ್ಲಿಕಾ, ಪ್ರಜ್ಞೆ ಇಲ್ಲದಿದ್ದರೂ ನಾನು ನಿನಗೆ ದ್ರೋಹ ಮಾಡಲು ಹೋಗಿದ್ದಂತೂ ಸತ್ಯವೇ ಅಲ್ವೇ ಎಂದು ಕಣ್ಣೀರನ್ನ ಹಾಕ್ತಾನೆ. ಮಲ್ಲಿಕಾ ಅವರನ್ನ ಎತ್ಕೊಂಡು ಬಿಗಿಯಾಗಿ ಹಪ್ಪಿ. ಕೆಲವು ದಿನಗಳ ನಂತರ ಮಲ್ಲಿಕಾಳ ಕಾಲಿನ ಬ್ಯಾಂಡೇಜ್ ಸಂಪೂರ್ಣವಾಗಿ ಬಿಚ್ಚಲಾಯಿತು. ಆಕೆ ಈಗ ಮೊದಲಿನಂತೆ ನಗು ನಗುತ್ತಾ ಹೆಜ್ಜೆ ಹಾಕ್ತಾ ಇದ್ಲು. ಸಂಜೆ ವೇಳೆ ಇಬ್ಬರು ಜಗ್ಗುಲಿಯಲ್ಲಿ ಒಟ್ಟಿಗೆ ನಿಂತಿದ್ದಾಗ ಮಲ್ಲಿಕಾ ನಾನಿಯ ಕಣ್ಣುಗಳನ್ನೇ ನೋಡಿ ಅತ್ಯಂತ ಪ್ರಬುದ್ಧವಾಗಿ ಹೇಳ್ತಾನೆ, ಬಾಸ್, ಎಷ್ಟೇ ಒಳ್ಳೆಯವರಾಗಲಿ, ಎಷ್ಟೇ ಪ್ರಾಣ ಸ್ನೇಹಿತರಾಗಲಿ, ಗಂಡ ಹೆಂಡತಿ ವೈಯಕ್ತಿಕ ಪ್ರಪಂಚದ ಮಧ್ಯೆ ಮೂರನ ವ್ಯಕ್ತಿಗೆ ಸ್ಥಾನ ಕೊಡಲೇಬಾರದು. ಪರಿಸ್ಥಿತಿಗಳು, ಹಣದ ಆಕರ್ಷಣೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮನುಷ್ಯನ ಕೈಯಲ್ಲಿ ತಪ್ಪುಗಳನ್ನು ಮಾಡಿಸಿಬಿಡ್ತವೆ. ಅದಕ್ಕೆ ತಪ್ಪು ನಡೆದು ಹೋದ ಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಆ ತಪ್ಪಿಗೆ ಆಸ್ಪದವೇ ಕೊಡದ ಹಾಗೆ ಮೊದಲೇ ಮುನ್ನೆಚ್ಚರಿಕೆ ತಗೊಳ್ಳೋದು ಒಳ್ಳೆಯದಲ್ವಾ? ನಾನಿ ಮಲ್ಲಿಕಾಳ ಮಾತಿನಲ್ಲಿದ್ದ ಸತ್ಯವನ್ನು ಒಪ್ಪಿ ಅವಳ ಹಣೆಗೊಂದು ಮುದ್ದಾದ ಮುತ್ತನ್ನಿಟ್ಟ. ಪಶ್ಚಾತ್ತಾಪಕ್ಕಿಂತ ಮುನ್ನೆಚ್ಚರಿಕೆಯೇ ಸಂಸಾರದ ಯಶಸ್ಸಿನ ರಹಸ್ಯ ಎಂಬ ನೈತಿಕ ಸಂದೇಶದೊಂದಿಗೆ ಇಬ್ಬರ ಪವಿತ್ರ ಪ್ರೇಮ ಜೀವನ ಸುಖಾಂತ್ಯವಾಗುತ್ತೆ. ಹಳ್ಳಿಯಲ್ಲಿ ಮಲ್ಲಿಕಾ ಮತ್ತು ರಮ್ಯಾ ಇಬ್ಬರು ಒಂದೇ ತರಹದ ಹಿನ್ನೆಲೆಯಲ್ಲಿ ಬಂದವರು. ಇಬ್ಬರು ಕೂಡ ಒಂದು ರೀತಿಯ ಮಧ್ಯಮ ಕುಟುಂಬದವರೇ. ಆದರೆ ಮಲ್ಲಿಕಾ ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಅರಮನೆಯಂತಹ ಮನೆಗೆ ಕೋಟ್ಯಾಧಿಪತಿ ನಾನಿಯ ಹೆಂಡತಿಯಾಗಿ ಮಹಾಲಕ್ಷ್ಮಿ ಥರ ಐಷಾರಾಮಿ ಲೈಫ್ ಎಂಜಾಯ್ ಮಾಡೋದನ್ನು ನೋಡಿ ರಮ್ಯಾಳ ಮನಸ್ಸಲ್ಲಿ ಒಂದು ರೀತಿಯ ಜಲಸ್ಸು ಶುರುವಾಗಿರಬಹುದು. ನನಗಿಂತ ಮಲ್ಲಿಕಾ ಏನು ಜಾಸ್ತಿ ಸುಂದರವಾಗಿದ್ದಾಳಾ, ನನಗೂ ಇಂತಹ ಲೈಫ್ ಸಿಗಬಾರ್ದಾ ಅನ್ನೋ ಆಸೆ ದ್ವೇಷವಾಗಿ ಬದಲಾಗಿರುತ್ತೆ. ಹಳ್ಳಿಯ ಬಡತನದಲ್ಲಿ ಬೆಳೆದ ರಮ್ಯಾಗೆ ಆ ಒಂದು ಮನೆಯ ದೊಡ್ಡ ಕಾರ್, ದುಬಾರಿ ಮಾಲ್, ಬ್ರ್ಯಾಂಡೆಡ್ ಸೀರೆ, ನಗದು ಹಣ ನೋಡಿದಾಗ ತಲೆ ತಿರುಗಿರಬಹುದು. ಈ ಶ್ರೀಮಂತಿಕೆಯನ್ನು ಶಾಶ್ವತವಾಗಿ ತನ್ನದಾಗಿಸ್ಕೊಳ್ಬೇಕು ಅಂದರೆ ಮಲ್ಲಿಕಾಳನ್ನು ಪಕ್ಕಕ್ಕೆ ತಳ್ಳಿ ತಾನು ನಾನಿಯ ಹೆಂಡತಿ ಆಗಬೇಕು ಎಂಬ ದುರಾಲೋಚನೆ ಮೂಡಿರ್ಬೋದು. ನಾನಿ ಕೇವಲ ಶ್ರೀಮಂತನಷ್ಟೇ ಅಲ್ಲ, ಅತ್ಯಂತ ಹ್ಯಾಂಡ್ಸಮ್, ಕೇರಿಂಗ್ ಆಗಿರೋ ಗಂಡ. ಮಲ್ಲಿಕಾಳ ಕಾಲಿಗೆ ಪೆಟ್ಟಾದಾಗ ಅವನು ಅವಳನ್ನು ಎತ್ಕೊಂಡು ಹೋಗೋದು, ಕಾಳಜಿ ಮಾಡೋದನ್ನು ನೋಡಿ ರಮ್ಯಾಗೆ ನಾನಿಯ ಮೇಲೆ ಒಂದು ತರಹದ ಹುಚ್ಚು ಪ್ರೀತಿ, ಅತಿಯಾದ ಆಕರ್ಷಣೆ, ಆಪ್ಷನ್ಸ್ ಅಂತಾರೆ, ಶುರುವಾಗಿರಬಹುದು. ಆ ಪ್ರೀತಿ ಸಿಗದೆ ಹೋದಾಗ ಮದ್ದಿನ ರೂಪದಲ್ಲಿ ಅವಳು ಈ ರೀತಿ ಕೆಲಸ ಕೂಡ ಮಾಡಿರ್ತಾಳೆ. ಇಷ್ಟೇ ಕಾರಣ. ಕತೆ ಸುಖಾಂತ್ಯವಾಗಿದೆ. ಧನ್ಯವಾದ.